ಸ್ವಾದಿಷ್ಟಾನ ಚಕ್ರ. ಇದು ನಮ್ಮ ಮೂತ್ರಕೋಶಕ್ಕಿಂತ 2 ಇಂಚು ಮೇಲಿನ ಭಾಗದಲ್ಲಿದೆ. ನಮ್ಮ ಒಂದು ಫೀಲ್ಡ್ ಅಲ್ಲಿ ಬಂದು ಹೋಗಿದ್ದಾರೆ, ಸಿನಿಮಾ ಫೀಲ್ಡ್ ಅಲ್ಲಿ ಕ್ರಿಯೇಟಿವಿಟಿ ಯಾರು ಮಾಡದೇ ಇರೋದನ್ನ ಸಾಧಿಸ್ತಾರೆ ಅನ್ನೋ ತರ. ಅವರ ಯೋಚನೆನೇ ಬೇರೆ ಇದ್ದಾಗೆ ಡಿಸೈಡ್ ಮಾಡಬಹುದು. ಅವರ ಕ್ರಿಯೇಟಿವಿಟಿ ಚೆನ್ನಾಗಿದ್ರೆ ಅವರ ಸ್ವಾದಿಷ್ಟಾನ ಚಕ್ರ ವೆರಿ ಪವರ್ಫುಲ್ ಆಗಿರ್ತದೆ ಅಂತ ಅದು ಕನ್ಫರ್ಮ್ ಆಗಿ ಹೇಳಬಹುದು. ಒಮ್ ಅಂತ ಇದನ್ನ ಯಾವ ರೀತಿ ನಾವು ಪಠಿಸಬೇಕು? ಶ್ವೇತ ಅವರೇ, ಈಗ ಮೊದಲನೇ ಚಕ್ರದ ಮೂಲಾಧಾರದ ಬಗ್ಗೆ ಹೇಳಿದ್ರಿ. ಈಗ ಎರಡನೇ ಚಕ್ರದ ವಿಶೇಷತೆ ಏನು? ಈಗ ಮೂಲಾಧಾರ ಚಕ್ರ ಆಯ್ತು ಸರ್. ಈಗ ಸ್ವಾದಿಷ್ಟಾನ ಚಕ್ರ ಇದು ನಮ್ಮ ಮೂತ್ರಕೋಶಕ್ಕಿಂತ 2 ಇಂಚು ಮೇಲಿನ ಭಾಗದಲ್ಲಿದೆ. ಯಾವುದೇ ಚಕ್ರ ಇರ್ಬೋದು ಸರ್. ನನ್ನ ಒಂದು ಶರೀರಕ್ಕೆ ಕನೆಕ್ಟ್ ಆಗಿರುವಂತ ಚಕ್ರ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಅದೇ ಭಾಗ ಅಂತಲ್ಲ. ನಾವು ಒಂದು ಅಲ್ಲಿ ಮೇಲೆ ಕೆಳಗೆ ಸ್ವಲ್ಪ ಆ ಕಡೆ ಈ ಕಡೆ ಹಂಗೆ ಇರುತ್ತೆ. ಈಗ ಸ್ವಾದಿಷ್ಟಾನ ಚಕ್ರ ಇದು ನಮ್ಮ ಮೂತ್ರಕೋಶಕ್ಕಿಂತ 2 ಇಂಚಿನ ಮೇಲಿನ ಭಾಗದಲ್ಲಿದೆ. ಈ ಸ್ವಾದಿಷ್ಟಾನದ ಬಣ್ಣ ಏನಿದೆ ಕಿತ್ತಳೆ ಬಣ್ಣ. ಇದು ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ರಿಲೇಟೆಡ್ ಏನೇನು ಕನೆಕ್ಟೆಡ್ ಇದೆ ಅದೆಲ್ಲವೂ ಕನೆಕ್ಟ್ ಆಗುತ್ತೆ. ಅದ್ರ ನಂತರ ಗಂಡು ಮಕ್ಳಿಗೂ ಅದೇ ತರ ಇರುತ್ತೆ. ಅದ್ರ ನಂತರ ಇದರಲ್ಲಿ ನಿಮ್ಗೆ ಕ್ರಿಯೇಟಿವಿಟಿ, ನೀವು ನಿಮ್ಮ ಜೀವನದಲ್ಲಿ ನೋಡಿರ್ಬೋದು, ಕೆಲವರು ಒಂದು ಪೇಪರ್ ಕೊಟ್ಟರು ಕೂಡ ಒಂದು ಅದ್ಭುತವಾದಂತಹ ಅದರಲ್ಲಿ ವಿಶೇಷತೆಗಳನ್ನ ಮಾಡ್ತಾರೆ. ಈಗ ಕಸದಿಂದ ರಸ ಅಂತ ಹೇಳ್ತಾರಲ್ಲ, ಹಾಗೆ ಸ್ವಾದಿಷ್ಟಾನ ಚಕ್ರ ತುಂಬಾ ಒಂದು ಪವರ್ಫುಲ್ ಆಗಿದ್ರೆ ಅವ್ರು ತುಂಬಾ ಒಂದು ಕ್ರಿಯೇಟಿವಿಟಿಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಈಗ ನಿಮ್ಮ ಫೀಲ್ಡ್ ಅನ್ನೇ ತಕೊಳ್ಳಿ ಸರ್. ಈಗ ಎಷ್ಟೋ ಮಂದಿ ನಮ್ಮ ಒಂದು ಫೀಲ್ಡ್ ಅಲ್ಲಿ ಬಂದು ಹೋಗಿದ್ದಾರೆ, ಸಿನಿಮಾ ಫೀಲ್ಡ್ ಅಲ್ಲಿ. ಹೇಗೆ ನೋಡಿ, ಕ್ರಿಯೇಟಿವ್ ವಿಶೇಷತೆ ಇರುವಂತದ್ದನ್ನ ಸಾಧಿಸ್ತಾರೆ. ವಿಶೇಷತೆ ಅಂದ್ರೆ ನಿಮ್ಗೆ ಕ್ರಿಯೇಟಿವಿಟಿ ಯಾರು ಮಾಡದೇ ಇರೋದನ್ನ ಸಾಧಿಸ್ತಾರೆ ಅನ್ನೋ ತರ. ಅವರ ಯೋಚನೆನೇ ಬೇರೆ ಇದ್ದಾಗೆ ಸೈಂಟಿಸ್ಟ್ಗಳಿರ್ಬೋದು, ಕ್ರಿಯೇಟಿವಿಟಿ ಹೊಸ 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 ಆವಿಷ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಇವರು ತುಂಬಾ ವಿಶೇಷತೆ ಇರುವಂತಹ ವ್ಯಕ್ತಿ ಅಂತ ಅನಿಸಿದ್ರೆ, ತುಂಬಾ ಕ್ರಿಯೇಟಿವಿಟಿ ಇದೆ ಅಂತ ಅನಿಸಿದ್ರೆ, ನೀವು ಕನ್ಫರ್ಮ್ ಆಗಿ ಡಿಸೈಡ್ ಮಾಡಬಹುದು ಅವರ ಕ್ರಿಯೇಟಿವಿಟಿ ಚೆನ್ನಾಗಿದ್ರೆ ಅವರ ಸ್ವಾದಿಷ್ಟಾನ ಚಕ್ರ ವೆರಿ ಪವರ್ಫುಲ್ ಆಗಿರ್ತದೆ ಅಂತ ಅದು ಕನ್ಫರ್ಮ್ ಆಗಿ ಹೇಳಬಹುದು. ಹಾಗಾದ್ರೆ ಓಕೆ, ಅವನಿಗೆ ಏನೂ ಗೊತ್ತಾಗಲ್ಲ, ಎಷ್ಟು ಸ್ಟಡಿ ಮಾಡಿದ್ರು ಅದರ ಬಗ್ಗೆ ಒಂದು ಅಂದ್ರೆ ಯಾವುದೋ ಒಂದು ವಿಚಾರದ ಬಗ್ಗೆ ತಲೆಗೆ ಹೋಗ್ತಾ ಇರಲ್ಲ, ಅಥವಾ ಹೊಸ ಹೊಸ ಕ್ರಿಯೇಟಿವಿಟಿಯನ್ನ ಮಾಡೋದಕ್ಕೆ ಆಗ್ತಾ ಇರಲ್ಲ ಅಂತಂದ್ರೆ ಅವರ ಒಂದು ಸ್ವಾದಿಷ್ಟಾನ ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ ಅಥವಾ ಎನರ್ಜಿ ತುಂಬಾ ಲೋ ಆಗಿದೆ ಅಂತ ಅರ್ಥ. ಆವಾಗ ಎನರ್ಜಿ ಲೋ ಆದಾಗ ಏನ್ ಮಾಡ್ಬೇಕು? ನಾನೀಗ ಹೇಳಿದೆ ಅದ್ರ ಬಣ್ಣ ಆರೆಂಜ್. ಆ ಕಿತ್ತಳೆಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಫ್ರೂಟ್ಸ್ಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಒಂದು ವಿಚಾರಗಳಲ್ಲಿ ಕನೆಕ್ಟ್ ಆಗುವಂಥದ್ದು ಮಾಡ್ಬೋದು. ಅಂದ್ರೆ ನಿಮ್ಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗ್ಬೇಕಾದ್ರೆ, ನಾನು ಹೇಳ್ದೆ ಅಲ್ಲ ಸರ್ ಮೊದಲೇ, ಯಾವುದೇ ಇದ್ರು ಈ 7 ಚಕ್ರದಲ್ಲ ಒಳಗೇ ಬರುತ್ತೆ. ನಿಮ್ಗೆ ಯಾವುದೇ ಕಮ್ಮಿ ಅನ್ನಿಸಿದ್ರು ಯಾವುದೇ ಹೆಚ್ಚು ಅನ್ನಿಸಿದ್ರು 7 ಚಕ್ರದ ಒಳಗೇನೆ ಇರುತ್ತೆ. ಅದನ್ನು ಬಿಟ್ಟು ಅದ್ರ ಹೊರಗಡೆ ಇರೋದೇ ಇಲ್ಲ. ಹಾಗೆ ಇದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿರೋದು. ಇದ್ರ ಮಂತ್ರ ಇದೆ ಒಮ್ ಅಂತ. ಇದ್ರ ಮಂತ್ರ ಒಮ್, ವಾ ಒಮ್ ಅಂತ. ಇದನ್ನ ಯಾವ ರೀತಿ ನಾವು ಪಠಿಸಬೇಕು? ಕ್ರಿಯೇಟಿವಿಟಿ ಜಾಸ್ತಿ ಆಗಬೇಕು ನಿಮ್ಮ ಜೀವನದಲ್ಲಿ. ಹಾಗಾದ್ರೆ ಏನು ಮಾಡಬೇಕು? ಅದೇ ನಾನು ಹೇಳ್ದೆಲ್ಲ ತುಂಬ ವಿಧಾನಗಳಿದೆ. ನಾನಿವತ್ತು ತುಂಬ ಸರಳವಾಗಿ ಎಲ್ಲರಿಗೂ ದಿನನಿತ್ಯದಲ್ಲಿ ಮಾಡಬಹುದಾಗಿರುವಂತಹ ಒಂದು ವಿಚಾರಗಳನ್ನು ಅಥವಾ ಆ ಒಂದು ಪರಿಹಾರಗಳನ್ನು ಹೇಳ್ತೀನಿ. ಹಾಗೆ ಇದು ನನಗೇನು ಸಮಸ್ಯೆ ಇಲ್ಲಪ್ಪ, ನಾನು ಎಲ್ಲ ಚಕ್ರಗಳು ಚೆನ್ನಾಗಿದೆ, ನಾನು ಜೀವನದಲ್ಲಿ ಚೆನ್ನಾಗಿದ್ದೇನೆ ಎನ್ನುವವರಿಗೂ ಕೂಡ 7 ಚಕ್ರಗಳನ್ನು ಪ್ರತಿನಿತ್ಯದಲ್ಲಿ 3 ಸಲ ಆದರೂ ಬ್ಯಾಲೆನ್ಸ್ ಮಾಡಲೇಬೇಕು ಅಂತ ಹೇಳ್ತೇವೆ. ಹಾಗಾದ್ರೆ ಇದು ನೋಡಿ, ಇದಕ್ಕೆ ಶಕ್ತಿ ಮುದ್ರವನ್ನ ಮಾಡುವಂಥದ್ದು. ಇದು ಹೆಬ್ಬೆರಳನ್ನ ಈ ರೀತಿಯಾಗಿ ಮಡಚಿ, ತೋರು ಬೆರಳನ್ನ ಈ ರೀತಿಯಾಗಿ ಮಡಚಿ ನೋಡಿ, ಇದು ಮಧ್ಯದ ಬೆರಳನ್ನ ಈ ರೀತಿಯಾಗಿ ಮಡಚಿ, ಫಸ್ಟ್ ಇದು ತೋರು ಬೆರಳು, ಥರ್ಡ್, ಇದನ್ನ ಈ ರೀತಿಯಾಗಿ ಜೋಡಿಸಬೇಕು. ಇದು ಇದು ಮತ್ತೆ ಇದು ಒಮ್ ಮುದ್ರನ, ಒಮ್ ಅಂತ ಅದರ ಮಂತ್ರ ಬೀಜ ಮಂತ್ರ ನೋಡಿ, ಈ ತರ. ಇದು ಶಕ್ತಿ ಮುದ್ರಾ ಅಂತ. ಇದು ಕೇವಲ ಈ ಮುದ್ರೆ ಏನಿದೆ ಸರ್, ಕೇವಲ ನಿಮ್ಗೆ
ಇದು ಸ್ವಾದಿಷ್ಟಾನ ಚಕ್ರಕ್ಕೆ ಮಾತ್ರ ಕನೆಕ್ಟ್ ಆಗೋದಲ್ಲ. ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಒಂದು ವಿಶ್ವಾಸವನ್ನ ಕಳ್ಕೊಂಡಿರ್ತೀರಾ, ಮತ್ತೆ ನಿಮ್ಗೆ ಸುಸ್ತಾಗಿರುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಬಹಳಷ್ಟು ಸುಸ್ತಾಗಿದ್ದಾಗ ಈ ಒಂದು ಮುದ್ರವನ್ನ ನೀವು ಮಾಡಿದಾಗ ಅತ್ಯಂತ ಉತ್ತಮವಾದಂತಹ ಪರಿಹಾರವನ್ನ ಕಂಡ್ಕೋಬಹುದು. ಅಂದ್ರೆ ಒಟ್ಟಿನಲ್ಲಿ ನಿಮ್ಗೆ ಯಾವ್ದು ಬ್ಯಾಲೆನ್ಸಿಗೆ ಸಿಗ್ತಾ ಇಲ್ಲ. ಆ ಶಕ್ತಿ ಜಾಸ್ತಿ ಆದಾಗ ಏನಾಗುತ್ತೆ ಸರ್, ಮನುಷ್ಯನಿಗೆ ಶಕ್ತಿ ಬಂದಾಗ ಏನಾಗುತ್ತೆ, ಉತ್ಸಾಹ ಜಾಸ್ತಿ ಏನು ಮಾಡಬಹುದು ಸರ್. ಮನುಷ್ಯನಿಗೆ ಒಂದು ಬ್ಯಾಲೆನ್ಸ್ಡ್ ಶಕ್ತಿ ಸಿಕ್ಕಾಗ ಏನ್ ಬೇಕಾದ್ರೂ ಮಾಡಬಹುದು. ಇದು ಶಕ್ತಿ ಮುದ್ರಾ ಅಂತ. ಅದ್ಭುತವಾದಂತಹ ರಿಸಲ್ಟ್ ಬರುತ್ತೆ. ಇದು ಹೆಣ್ಣು ಮಕ್ಕಳು ಖಂಡಿತವಾಗಿಯೂ ಮಾಡ್ಲೇಬೇಕಾದಂತಹ ಮುದ್ರಾ. ಯಾಕಂದ್ರೆ ಇದು ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿರ್ಬೋದು, ಮೆನೋಪಾಸ್ ಟೈಮ್ ಅಲ್ಲಿ ಇರ್ಬೋದು, ಅಂದ್ರೆ ಅದು ರಿಲೇಟೆಡ್ ಟು ಸ್ವಾದಿಷ್ಟಾನ ಚಕ್ರ. ಹಾಗೆ ನಿಮ್ಗೆ ಮಾನಸಿಕವಾಗಿ ಚೈತನ್ಯ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ, ದೈಹಿಕವಾಗಿ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಹಾಗೆ ಮುದ್ರಗಳಲ್ಲಿ ತುಂಬಾ ಒಬ್ಬ ಮನುಷ್ಯನಿಗೆ ಕನೆಕ್ಟ್ ಆಗ್ಬೇಕಾದ್ರೆ ಈ ಮುದ್ರಾ ಬಳಸಲೇಬೇಕು ಅಂತ ಹೇಳ್ತಾರೆ. ಅಷ್ಟು ಪವರ್ಫುಲ್ ಆಗಿರುವಂತ ಮುದ್ರಾ ಸರ್. ನಾವು ಎಷ್ಟು ಬಾರಿ ಹೇಳ್ಬೋದು ಇದು ಸರ್? ನಾನು ಮುದ್ರದ ಬಗ್ಗೆ ಇನ್ನೊಂದು ಕ್ಲಾಸಲ್ಲಿ ಹೇಳಬಹುದು, ಅಷ್ಟು ಇದೆ. ಇದು ನಿಮ್ಗೆ ಮಿನಿಮಮ್ 10 ನಿಮಿಷ ಮಾಡಬೇಕು. ಯಾವುದೇ ಮುದ್ರಾ ಇದ್ರು ಮಿನಿಮಮ್ ನಿಮ್ಗೆ 20 ನಿಮಿಷ ಆ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್, ಆಗ್ಲೇ ರಿಸಲ್ಟ್ ಬರುತ್ತೆ. ಮಿನಿಮಮ್ ಒಂದು 10 ನಿಮಿಷ ಅಂತ ನಾವು ಕುತ್ಕೊಂಡು ಮಾಡಬೇಕು. ನಂಗೆ ಮುದ್ರಾ ಗೊತ್ತಿದೆ, ನಾನೊಂದು ಏನೋ ಮಾಡ್ದೆ, ಮುದ್ರಾ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರ ಪರಿಣಾಮ ಅಷ್ಟೇ, ಕಾನ್ಸಂಟ್ರೇಷನ್ ನಾವ್ ಇಲ್ಲಿ ಕೊಡ್ಬೇಕು. ಈಗ ನೋಡಿ, ನಾನು ಟಿವಿ ನೋಡ್ತಾ ಇರುವಾಗ ಅವರಲ್ಲಿ ಯಾರೋ ಫೈಟಿಂಗ್ ಮಾಡ್ತಾ ಇರ್ತಾರೆ, ಏನೋ ನೋಡ್ತಾ ಇರ್ತೇವೆ, ಇಲ್ಲಿ ಈ ಮುದ್ರಾ ಹೇಳಿದಾರೆ ಇದು ಮಾಡೋಣ ಅದು ಮಾಡೋಣ ಅಂದ್ರೆ ಆಗಲ್ಲ. ಹೌದು ಸರ್, ಅಲ್ಲಿ ಏನು ನಿಮ್ಗೆ ನೆಗೆಟಿವ್ ಎನರ್ಜಿಯಲ್ಲಿ ಕಣ್ಣಿಗೆ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗ್ತಾ ಇರ್ತದೆ. ಇದು ಏನ್ ಗೊತ್ತಾ, ಈಗ ಬರ್ತಾ ಇರುವಾಗ ಯೂನಿವರ್ಸ್ ಎನರ್ಜಿ ಬರ್ತಾ ಇದೆ, ಇದರ ಮಂತ್ರ ಹೇಳ್ತಾ ಇದ್ದೇನೆ, ನಾನು ಒಮ್ಮ ಅಂತ ಪಠಿಸ್ತಾ ಇದ್ದೇನೆ. ನೀವು ಆ ರೀತಿ ಮಾಡಿದಾಗ ಒಂದು ಅದ್ಭುತವಾದಂತ ರಿಸಲ್ಟ್ ಅನ್ನ ಮಾಡಬಹುದು. ನೋಡಿ ಸರ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಶಕ್ತಿ ಮುದ್ರಾ. ಇದು ಮಡಚಿ, ಇದು ಮಡಚಿ, ಇದನ್ನು ಜೋಡಿಸಿ, ಇದನ್ನು ಜೋಡಿಸಿ. ಏನಿಲ್ಲ ಸರ್, ನಿಮ್ಮ ಜೀವನದಲ್ಲಿ ನಿಮ್ಗೆ ಬಹಳಷ್ಟು ಒಂದು ಸ್ಟ್ರೆಸ್ ಆಗ್ತಾ ಇದೆ, ಅದು ಯಾವ್ದ್ರಲ್ಲೂ ನೆಮ್ಮದಿ ಇಲ್ಲ, ಆ ಟೈಮಲ್ಲೂ ನೀವು ಕೂತ್ಕೊಳ್ಳಿ, ಈ ಒಂದು ಮುದ್ರವನ್ನ ಮಾಡಿ ಒಮ್ಮ ಅಂತ ಪಠಿಸಿ, ಅದ್ಭುತವಾದಂತಹ ಕ್ರಿಯೇಟಿವಿಟಿ ನಿಮ್ಗೆ ಕನೆಕ್ಟ್ ಆಗುತ್ತೆ. ಈ ಮುದ್ರಗಳನ್ನ ನಾನು ಯಾರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಹೇಳಿಕೊಟ್ಟಿದ್ದನ್ನ ಅದೇ ತರ ಒಂದು ಶ್ರದ್ಧಾಪೂರ್ವಕವಾಗಿ ಮಾಡಿದ್ದಾರೆ, ಅವ್ರಿಗೆಲ್ಲ ಅದ್ಭುತವಾದಂತಹ ರಿಸಲ್ಟ್ ಬಂದಿದೆ ಸರ್. ನನ್ನ ಕಣ್ಣೆದುರೇ ತುಂಬಾ ಮಂದಿ ಇದ್ದಾರೆ, ನನ್ನ ಸ್ಟೂಡೆಂಟ್ಗಳು ತುಂಬಾ ಚೆನ್ನಾಗಿ ಉಪಯೋಗಿಸಿದ್ದಾರೆ ಕೂಡ. ನಮ್ಮ ಈ ಒಂದು ಬ್ರಹ್ಮಾಂಡದಲ್ಲಿ ಬಹಳಷ್ಟು ವಿದ್ಯೆಗಳಿವೆ, ಆದ್ರೆ ನಾವು ಯಾವುದು ಅದನ್ನ ನಮ್ಮ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಳ್ಳದಿದ್ರೆ ಅದರಿಂದ ಲಾಭ ಹೇಗೆ ಪಡೆಯೋದಕ್ಕೆ ಸಾಧ್ಯ ಇದೆ. ಹಾಗೆ ಇದು ಈ ರೀತಿ, ಇದನ್ನು ನೀವು ಮೊದಲನೇದಾಗಿ ಉಸಿರಾಟವನ್ನ ಮಾಡಬೇಕು. ನಿಧಾನವಾಗಿ ಉಸಿರನ್ನ ಒಳ ತೆಗೆದುಕೊಂಡು ಒಂ ಉಸಿರನ್ನ ಒಳ ತೆಗೆದುಕೋಬೇಕು. ಈ ಮುದ್ರವನ್ನು ಹಿಡ್ಕೊಂಡು ಉಸಿರನ್ನ ಒಳ ತೆಗೆದುಕೋಬೇಕು. ಅದರ ನಂತರ ನೀವು ಆ ಜಾಗದಲ್ಲಿ ಎಲ್ಲಿ ಸ್ವಾದಿಷ್ಟಾನ ಚಕ್ರ, ಮೂತ್ರಕೋಶಕ್ಕಿಂತ 2 ಇಂಚಿನ ಮೇಲಿನ ಭಾಗದಲ್ಲಿರುವಂತಹ ಸ್ವಾದಿಷ್ಟಾನ ಚಕ್ರಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇದೆ ಎನ್ನುವ ಫೀಲ್ ಅನ್ನ ನೀವು ಮಾಡ್ಕೋಬೇಕು. ನನ್ನ ಜೊತೆ ಒಂದ್ಸಲ ಮಾಡಿಸಿ, ನೀವು ಆ ಫೀಲ್ ಅನ್ನ ಮಾಡ್ಕೋಬೇಕು. ಆ ಫೀಲ್ ಅನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಗೆ ಆ ಒಂದು ಜಾಗದಲ್ಲಿ ಸ್ವಾದಿಷ್ಟಾನ ಚಕ್ರದ ಭಾಗದಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇದೆ, ಅದ್ಭುತವಾದಂತಹ ಎನರ್ಜಿ ಬರ್ತಾ ಇದೆ. ಆ ತರ ನೀವು ಫೀಲ್ ಮಾಡ್ಕೊಂಡು ನನಗೆ ಹೇಳಬೇಕು ಸರ್, ನಿಮ್ಗೆ ಹೆಂಗ್ ಆಗ್ತಾ ಇದೆ ಅಂತ. ಮೊದಲು ಉಸಿರನ್ನ ಒಳ ತೆಗೆದುಕೋಬೇಕು. ಉಸಿರು ಇಡೀ ನಿಮ್ಮ ಶರೀರಕ್ಕೆ ಕನೆಕ್ಟ್ ಆಗಿದೆ ಮತ್ತೆ ಸ್ವಾದಿಷ್ಟಾನ ಚಕ್ರಕ್ಕೆ ಕನೆಕ್ಟ್ ಆಗಿದೆ ಎನ್ನುವ ಫೀಲ್ ಮಾಡ್ಕೋಬೇಕು. ಅದ್ರ ನಂತರ ಉಸಿರು ಬಿಟ್ಟು ನಿಮ್ಮ ಒಂದು ಮೈಂಡ್ ಫ್ಲೋ ಹೇಗಾಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ಮೇಡಮ್, ಅದು ಅದೇ ಒಂದ್ ಸಾರಿಗೆ ನಾವು ಮಾಡ್ಬೇಕಾದ್ರೆ ಒಂದು ವೈಬ್ರೇಟ್ ಆಗುತ್ತೆ, ಒಂದು ಕನೆಕ್ಟ್ ಅಂತೂ ಆಗುತ್ತೆ. ಇದನ್ನ ನಾವು ನೀವು ಹೇಳಿದಾಗ ಒಂದು 10 ನಿಮಿಷ ನಾವು ಮಾಡಿದ್ರೆ ಖಂಡಿತ ಅದೊಂದು ನಮ್ಗೊಂದು ಶಕ್ತಿ ಅಂತ ಸಿಗುತ್ತೆ ಅಂತ ಅನಿಸುತ್ತೆ. ನಾನು ನೋಡಿ, ನಮ್ಗೆ ಒಂದ್ ಸಾರಿಗೆನೆ ಅದು ಏನೋ ಕಣ್ಣು ಮುಚ್ಕೊಂಡು ಹೇಳ್ಬೇಕಾದ್ರೆ ಒಂದು ವೈಬ್ರೇಟ್ ಆಗುತ್ತೆ ಒಳಗಡೆ ನಿಮ್ಗೆ. ನಾ ಹೇಳ್ದಲ್ಲ ಸರ್, ನನ್ನ ಎಷ್ಟು ಸ್ಟೂಡೆಂಟ್ಗಳು ಈ ಪರ್ಟಿಕ್ಯುಲರ್
ಈ ಒಂದು ಅಂದ್ರೆ ಇದು ಯಾರಿಗೆ ತುಂಬಾ ಯೂಸ್ಫುಲ್ ಅಂತಂದ್ರೆ ಸ್ಟೂಡೆಂಟ್ಗಳಿಗೆ ಸ್ಟೂಡೆಂಟ್ಗಳಿಗೆ ಹೊಸ ಹೊಸತನ್ನ ಏನೋ ಮಾಡ್ಬೇಕಂತ ಹೋಗ್ತಾರೆ, ಅವರಿಗೆ ಒಂದು ಕ್ರಿಯೇಟಿವಿಟಿ ಬೇಕಿರ್ತದೆ, ಅಂತವರಿಗೆ ಒಂದು ಅದ್ಭುತವಾದಂತಹ ಮುದ್ರಾ. ನಮ್ಗೆ ಮತ್ತೊಂದು ವಿಚಾರ ಇಲ್ಲಿ ಹೇಳಲೇಬೇಕು ಸರ್, ನಮ್ಗೆ ಏನ್ ಗೊತ್ತಾ, ನಮ್ಮ ಭಾರತದಲ್ಲಿ ಯಾವುದು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅಂದ್ರೆ ಏನು ಮುದ್ರಾ ಏನೋ ಮಾಡ್ತೇವೆ ಆ ತರ ಅದ್ರ ಬಗ್ಗೆ ಏನು ಸ್ಟಡಿ ಮಾಡಕ್ ಹೋಗಲ್ಲ. ಈಗ ಆಸಕ್ತಿ ಇದ್ದವ್ರು ಹೋಗೋದು ಬಿಟ್ರೆ ನನಗೇನು ಬೇಕಿದೆ ಅನ್ನೋದನ್ನ ಹೊಸತನವನ್ನ ಹುಡ್ಕೊಂತ ಹೋಗ್ತೇವೆ. ಅದರಿಂದ ಏನ್ ಸಿಗುತ್ತೆ ಬಿಡಿ ಅನ್ನೋ ತರದೇ ಲೇಜಿ ಜಾಸ್ತಿ ನಮ್ ಜನ. ಅದು ತುಂಬಾ ಸಮಸ್ಯೆ ಆಗ್ತಾ ಇರೋದು ಸರ್. ಇವಾಗ ಅವೇರ್ನೆಸ್ ಆಗ್ತಾ ಇದೆ. ಅದೇ ನಮ್ಮ ಒಂದು ವಿದ್ಯೆಗಳನ್ನ ಇಡೀ ದೇಶಕ್ಕೆ ಹರಡ್ಕೊಂಡು ಆಮೇಲೆ ಹಿಂತಿರುಗಿ ನಮ್ಮ ದೇಶಕ್ಕೆ ಬಂದು ನಾವು ಅದನ್ನ ಮೃಷ್ಟನ ತರ ತಿಂತಾ ಇದ್ದೇವೆ ಸರ್. ಇಲ್ಲಿಲ್ಲೇ ಹೋಗಿರೋದು ಎಲ್ಲ ಆ ರೀತಿ ಆಗ್ತಾ ಇದೆ. ಇದೊಂದು ಇದು ಎರಡನೇ ಚಕ್ರ, ಸ್ವಾದಿಷ್ಟಾನ ಚಕ್ರದ ಸ್ವಾದಿಷ್ಟಾನ ಚಕ್ರ. ಉಪಯೋಗಗಳು. ಅದೇ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳು ಹೇಳ್ದೆ, ಸ್ವಾದಿಷ್ಟಾನ ಚಕ್ರ ಎಲ್ಲಿದೆ ಅಂತ ಹೇಳ್ದೆ, ಹಾಗೆ ಹೆಂಗ್ ಮಾಡ್ಬೇಕಂತ ತುಂಬಾ ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದೆ. ಇದಕ್ಕೆ ರೇಖಿ ಕೊಡೋದು ಹೇಗೆ ಅಂತಂದ್ರೆ, ನನ್ನ ಸ್ಟೂಡೆಂಟ್ಗಳಿಗೆ ಅಂದ್ರೆ ರೇಖಿ ಕನೆಕ್ಟ್ ಆದವರಿಗೆ ನಾನು ರೇಖಿ ಹೆಂಗ್ ಕೊಡೋದಂತ ಹೇಳ್ತೀನಿ. ಅವಾಗ ಏನಾಗುತ್ತೆ ಗೊತ್ತಾ ಸರ್, ಇದ್ರ ಜೊತೆಗೆ ನಿಮ್ಗೆ ಪಾಸಿಟಿವ್ ಎನರ್ಜಿ ತುಂಬಾ ಜಾಸ್ತಿ ಆಗುತ್ತೆ. ಈಗ ಕ್ರಿಯೇಟಿವಿಟಿ ತುಂಬಾ ಜಾಸ್ತಿ ಆಗುತ್ತೆ ನಿಮ್ಗೆ ರೇಖಿಯನ್ನ ಸ್ವಾದಿಷ್ಟಾನ ಚಕ್ರಕ್ಕೆ ಕನೆಕ್ಟ್ ಮಾಡಿದಾಗ. ಅದಕ್ಕೆ ಕಂಪಲ್ಸರಿಯಾಗಿ ರೇಖೆ ಅಂದ್ರೆ ಜೀವಶಕ್ತಿ ಹೊರಗಡೆ ಇರ್ತಕ್ಕಂಥ ಜೀವಶಕ್ತಿ ನಾವು ಇದು ಕನೆಕ್ಟ್ ಮಾಡೋದು, ಪ್ರಾಣ ಶಕ್ತಿಯನ್ನ ಇದಕ್ಕೆ ಕನೆಕ್ಟ್ ಮಾಡೋದು ರೇಖಿಯಲ್ಲಿ. ಆವಾಗ ಈಗ ಏನ್ ಮಾಡ್ತಾ ಇದ್ದೀರಾ, ಇದು ನಾನು ರೇಖಿ ಇಲ್ಲದವರಿಗೆ, ರೇಖಿ ಮಾಡದವರಿಗೆ ಹೇಗೆ ಬ್ಯಾಲೆನ್ಸ್ ಮಾಡೋದು, ಮನೇಲೆ ಕೂತ್ಕೊಂಡು ಮಾಡೋ ಅಂತವ್ರಿಗೆ. ಈಗ ಅಲ್ಲ, ರೇಖಿಯನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡೇ ಮಾಡಬಹುದು. ಆದ್ರೆ ಇದು ನಾನು ರೇಖಿ ಮಾಡದವರಿಗೆ ಹೇಗ್ ಮಾಡೋದು ಅಂತ ಹೇಳಿದೆ. ರೇಖಿ ಇದ್ರ ಜೊತೆಗೆ ರೇಖಿ ಕನೆಕ್ಟ್ ಮಾಡ್ಕೊಂಡು ಮಾಡಿದಾಗ ಇನ್ನೂ ಅದ್ಭುತವಾದಂತಹ ರಿಸಲ್ಟ್ ಅನ್ನ ಇದರಿಂದ ಪಡಿಬಹುದು.